ಗೋವಂಶದ ಹತ್ಯೆ ಮತ್ತು ಅದರ ಸಾಗಾಟ, ಅಕ್ರಮ ಸಾಗಾಟ ಇದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದರೆ ಅದು ಕಾನೂನಲ್ಲಿ ಇದ್ದರೂ ಕೂಡ ಅದನ್ನು ನಿರಂತರವಾಗಿ ಮಾಡುವಂಥ ಕೆಲಸಗಳನ್ನು ನಾವು ನೋಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದಲ್ಲಿ ಏನು ರಾಜ್ಯದಲ್ಲಿ ಗೋವಂಶ ಹತ್ಯೆ ಮತ್ತು ಹಿಂಸೆ ಮತ್ತು ಬಲಿಯನ್ನು ನಿಷೇಧ ಮಾಡಲಾಗಿದೆ. ಆದರೆ ಆ ಕೃತ್ಯಗಳನ್ನು ಮಾಡುವಂಥವರ ವಿರುದ್ಧ ಕಠಿಣವಾದ ಸೂಕ್ತ ಕ್ರಮವನ್ನು ಜರುಗಿಸಬೇಕು ಅಂತ ನಾವು ಪೊಲೀಸ್ ಇಲಾಖೆಗೆ ಈ ಸಂದರ್ಭದಲ್ಲಿ ಆಗ್ರಹವನ್ನು ಪಡಿಸ್ತಾ ಇದ್ದೇವೆ. ಏನು ಬಲಿ, ಆಮೇಲೆ ಕಾನೂನು ಪ್ರಕಾರ ಏನು ಬಲಿ ಕೊಟ್ಟ ಸ್ಥಳ ಇದೆ ಆ ಸ್ಥಳವನ್ನು ಮುಟ್ಟುಗೋಲು ಹಾಕುವಂಥದ್ದು, ಅಥವಾ ಅಕ್ರಮ ಸಾಗಾಟ ಮಾಡುವಾಗ ಆ ಬಳಸಿದಂಥ ವಾಹನ ಅದನ್ನು ಕೂಡ ಮುಟ್ಟುಗೋಲು ಹಾಕುವಂಥ ಕಾನೂನು ಇದೆ. ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಅಂತ ನಾವು ಪೊಲೀಸ್ ಇಲಾಖೆ ಆಗ್ರಹ ಪಡಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ಬಕ್ರೀದ್ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಅಂತಹ ಅಕ್ರಮ ಗೋ ಸಾಗಾಟಗಳು ನಡೀತದೆ. ಆ ಪ್ರತಿಯೊಂದು ಕಡೆಯಲ್ಲಿ ಕೂಡ ಸೂಕ್ಷ್ಮ ಪ್ರದೇಶಗಳಲ್ಲಿ ಇಂತಹ ಅಕ್ರಮ ಗೋಸಾಟ ಸಾಗಾಟ ಆಗುವಂತಹ ಸಂದರ್ಭಗಳಲ್ಲಿ ಪೊಲೀಸ್ ಇಲಾಖೆ ಎಚ್ಚರದಿಂದ ಕಾರ್ಯವಹಿಸಿ ಅದನ್ನು ತಡಿಬೇಕು. ಇನ್ನೊಂದು ಏನಂತ ಹೇಳಿದರೆ, ಹೆಚ್ಚುವರಿ ಪೊಲೀಸ್ ಅಥವಾ ಮೀಸಲು ಪೊಲೀಸ್ ಪಡೆಯನ್ನು ನಿಯೋಜಿಸಬೇಕು ಮತ್ತು ಗೋಕಳ್ಳತನ ಸುಳಿವು ಸಿಕ್ಕ ತಕ್ಷಣ ಪೊಲೀಸ್ ಶ್ವಾನದಳ ಬಳಸಿ ಆರೋಪಿಗಳನ್ನು ಬಂಧಿಸಬೇಕು ಅಂತ ನಮ್ಮದೊಂದು ಆಗ್ರಹ. ಆಧುನಿಕ ತಂತ್ರಜ್ಞಾನ ಏನು ಟೆಕ್ನಾಲಜಿ ಈಗ ಬಹಳ ಬಳಕೆಯಲ್ಲಿ ಇರ್ತದೆ ಬೇರೆ ಬೇರೆ ವಿಚಾರದಲ್ಲಿ, ಹಾಗೆ ಇದರಲ್ಲಿ ಕೂಡ ಗೋ ಕಳ್ಳರನ್ನು ಹಿಡಿಲಿಕ್ಕೆ ಕೂಡ ಮಾಡರ್ನ್ ಟೆಕ್ನಾಲಜಿಯನ್ನು ಉಪಯೋಗ ಮಾಡಬೇಕು ಅಂತ ನಮ್ಮ ಆಗ್ರಹ. ಅದರಲ್ಲಿ ಸ್ಕ್ಯಾನರ್ಗಳಿರ್ಬೋದು, ಸೈಲೆಂಟ್ ಡ್ರೋನ್ಗಳಿರ್ಬೋದು, ಇನ್ನಿತರ ಉಪಕರಣಗಳನ್ನು ಬಳಸಬೇಕು ಅಂತ ನಾವು ಆಗ್ರಹ ಪಡಿಸ್ತೇವೆ. ಜೊತೆಗೆ ರಿಪೀಟ್ ಅಫೆಂಡರ್ಸ್, ಈಗ ಪದೇ ಪದೇ ಇಂತಹ ಗೋಕಳ್ಳತನದಲ್ಲಿ ಸಿಕ್ಕಿಬಿದ್ದಂತಹವರನ್ನು ಪೊಲೀಸ್ ಇಲಾಖೆ ಗುರುತಿರ್ತದೆ, ಅವರಿಗೆ ಪರಿಚಯ ಇರ್ತದೆ, ಅಂಥವರ ಮೇಲೆ ನಿಗಾ ಇಡಬೇಕು ಅಂತ ಹೇಳುವ ಒಂದು ಆಗ್ರಹ ಕೂಡ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೀವಿ. ಜೊತೆಗೆ ಅವರನ್ನು ಏನು ಬಂಧಿಸಿದಾಗ ಸೂಕ್ತ ಸೆಕ್ಷನ್ಗಳನ್ನು, ಅಂದರೆ ಸರಿಯಾದ ಸೆಕ್ಷನ್ಗಳ ಮುಖಾಂತರ ಅವರ ಮೇಲೆ ಕ್ರಮ ಜರುಗಬೇಕು. ಅಂದರೆ ರಿಯಾಯಿತಿ, ಯಾವುದೇ ಥರದ ರಿಯಾಯಿತಿಯನ್ನು ಕೊಡಬಾರದು ಅಂತ ಹೇಳುವ ಒಂದು ಆಗ್ರಹ. ಮತ್ತು ಇನ್ನೊಂದೇನಂತ ಹೇಳಿದರೆ, BNS ಪ್ರಕಾರ, ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಸೆಕ್ಷನ್ 40 ಪ್ರಕಾರ ಅಪರಾಧಿಯನ್ನು ತಾವೇ ಬಂಧಿಸಿ ಅರೆಸ್ಟೆಡ್ ಬೈ ಎ ಪ್ರೈವೇಟ್ ಪರ್ಸನ್ ತಡ ಮಾಡದೆ ಗರಿಷ್ಠ 6 ಗಂಟೆ ಒಳಗೆ ಪೊಲೀಸರಿಗೆ ಹಸ್ತಾಂತರಿಸಲು ಕಾನೂನಿನಲ್ಲಿ ಅವಕಾಶ ಇದೆ, ಸೆಕ್ಷನ್ 40 ಪ್ರಕಾರ. ಹಾಗಿರುವಾಗ ಇದರ ಬಗ್ಗೆ ಪೊಲೀಸರು ಜನಸಾಮಾನ್ಯರಲ್ಲಿ ಜಾಗೃತಿ ಮೂಡಿಸಬೇಕು ಅಂತ. ಅಂದರೆ ಜನಸಾಮಾನ್ಯರು ಕಾನೂನನ್ನು ಕೈಗೆತ್ತಿಕೊಳ್ಬೇಕು ಅಂತ ಹೇಳುವುದಲ್ಲ, ಆದರೆ ಕಾನೂನಲ್ಲಿ ಏನು ಅವಕಾಶ ಇದೆ ಅದನ್ನು ಯಾವ ರೀತಿ ಬಳಸ್ಕೊಳ್ಬೋದು ಸಾರ್ವಜನಿಕರು ಅಂತ ಹೇಳೋದನ್ನು ಪೊಲೀಸ್ ಇಲಾಖೆ ಜನಜಾಗೃತಿ ಮೂಡಿಸಬೇಕು ಅನ್ನೋ ಒಂದು ವಿಚಾರವನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಆಗ್ರಹಿಸ್ತಾ ಇದ್ದೀವಿ. ಸಾರ್ವಜನಿಕರಲ್ಲಿ ವಿನಂತಿ ಏನಂತ ಹೇಳಿದರೆ, ಗೋ ಸಂಬಂಧಿ ಅಪರಾಧಗಳು ಕಂಡು ಬಂದ ತಕ್ಷಣ 112ಕ್ಕೆ ಕರೆ ಮಾಡಬೇಕು ಅಂತಿದೆ. 112ಕ್ಕೆ ಕರೆ ಮಾಡಿ ಪೊಲೀಸರಿಗೆ ಮಾಹಿತಿ ನೀಡಬೇಕು. ಸ್ಥಳೀಯ ನಮ್ಮ ಸಂಘಟನೆ ಕಾರ್ಯಕರ್ತರಿಗೂ ಕೂಡ ಮಾಹಿತಿಯನ್ನು ಕೊಡಬಹುದು ಅಂತ ನಾವು ಈ ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಆಮೇಲೆ ಮಾಹಿತಿ ಸಿಕ್ಕ ಮೇಲೂ ಕೂಡ ಯಾರು ಅದರ ಬಗ್ಗೆ ಕ್ರಮ ಕೈಗೊಳ್ಳಲಿಕ್ಕೆ ವಿಫಲರಾದರು ಅಂತಾದರೆ ಅವರ ವಿರುದ್ಧ ನಾವು ಮುಂದಿನ ದಿನಗಳಲ್ಲಿ ಪ್ರತಿಭಟನೆ ಮಾಡಬೇಕಾದ ಅನಿವಾರ್ಯತೆ ಇದೆ, ಸೂಕ್ತ ದಾವೆಗಳನ್ನು ಹೂಡಬೇಕಾಗ್ತದೆ ಅಂತ ಹೇಳುವ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ. ಅಲ್ಲ, ಮೊದಲಿಗಿಂತ ಖಂಡಿತವಾಗಿ ಕಡಿಮೆ ಆಗಿದೆ, ಆದರೆ ನಿಲ್ಲಲಿಲ್ಲ. ಹಾಗೆಂತೇಳಿ ಈ ಸಂದರ್ಭದಲ್ಲಿ ಈ ಕೆಲವು ಸ್ಪೆಸಿಫಿಕ್ ಸಂದರ್ಭಗಳಿದೆ. ಈಗ ಬಕ್ರೀದ್ ಇರ್ಬೋದು, ಆವಾಗ ಜಾಸ್ತಿ ಆಗುವಂಥದ್ದು ಪ್ರತಿ ವರ್ಷ ನಡೀತದೆ, ನಾವೆಲ್ಲದನ್ನು ನೋಡ್ತೇವೆ. ಆದ್ದರಿಂದ ಇದು ಆಗ್ರಹ. ಯಾಕಂದರೆ ಈ ಸಂದರ್ಭದಲ್ಲಿ ಸರಿಯಾದ ಕಟ್ಟುನಿಟ್ಟಾಗಿ ಅದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಕಡಿವಾಣ ಹಾಕಬೇಕು ಅಂತ ನಮ್ಮ ಪೊಲೀಸರು ಖಂಡಿತವಾಗಿ ಹೋರಾಟ ಮಾಡಬೇಕಾಗ್ತದೆ. ಇಷ್ಟು ವರ್ಷ ನಮ್ಮ ಸಂಘಟನೆ ಬಜರಂಗ ದಳದ ಕಾರ್ಯಕರ್ತರು ಹೋರಾಟನೇ ಮಾಡಿದ್ದು, ಇನ್ನೂ ಕೂಡ ಮಾಡ್ತಾರೆ. ಅದಕ್ಕೇನು ಫುಲ್ ಸ್ಟಾಪ್ ಇಲ್ಲ. ಈಗ ನೋಡಿ, ನಾನು ನಿಮಗೆ ಹೇಳಿದೆ, ಇದರಲ್ಲಿ ನಾವೇ ಗಾಡಿಯನ್ನು ನಿಲ್ಲಿಸಿ ಕಾನೂನು ಕ್ರಮ ಕೈಗೊಳ್ಳುವುದು ಅಂತಲ್ಲ. ಇದರಲ್ಲಿ ಏನಿದೆ ಅಂತ ಹೇಳಿದರೆ, ಕಾನೂನನ್ನು ನಾವು ಕೈಗೆತ್ತಿಕೊಳ್ಬೇಕು ಅಂತ ನಾವು ಹೇಳುವುದಲ್ಲ. ಆದರೆ ಒಂದು BNS ಅಂತಿದೆಯಲ್ಲ, ಈಗ ಭಾರತೀಯ ನ್ಯಾಯ ಸಂಹಿತೆ ಪ್ರಕಾರ ಸೆಕ್ಷನ್ 40 ಪ್ರಕಾರ ಅಪರಾಧಿಯನ್ನು ನಾವು ಅಂತ ಒಂದು ಸಂದರ್ಭ ಆಗ್ತಾ ಇದ್ರೆ, ನಮ್ಮ ಕಣ್ಣೆದುರೇ ಆಗ್ತಾ ಇದ್ರೆ, ಅವರನ್ನು ತಡೆದು ನಿಲ್ಲಿಸಿ ಪೊಲೀಸರಿಗೆ ಒಪ್ಪಿಸುವಂಥ ಸ್ವಾತಂತ್ರ್ಯ ಸಾರ್ವಜನಿಕರಿಗಿದೆ. ಅಂಥದ್ದು ಆಗಬೇಕು ಅಂತ ಹೇಳೋದು, ಆಗಬೇಕು ಅಂತ ಹೇಳೋದು. ಸಾರ್ವಜನಿಕರಿಗೆ ಮನವಿಯನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನೀವು ಅದನ್ನು ಮತ್ತೆ ಪೊಲೀಸ್ ಇಲಾಖೆಗೂ ಕೂಡ ನಾವು ಜನರಲ್ಲಿ ಜಾಗೃತಿ ಮೂಡಿಸಿ, ಕಾನೂನಿನ ಅರಿವು ಮೂಡಿಸಿ ಅಂತ ಹೇಳ್ತಾ ಇದ್ದೇವೆ. ಕಾನೂನಿನಲ್ಲಿ ಅವಕಾಶ ಏನಿದೆ ಅದನ್ನು ಮಾಡ್ತೇವೆ ಅಷ್ಟೇ. ಕಾನೂನು ಕೈಗೆತ್ತಿಕೊಳ್ಳುವುದಲ್ಲ, ಕಾನೂನು ಮೀರಿ ಹೋಗುವುದು ಅಲ್ಲ.